MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿಯಂತ್ರಣ ತಪ್ಪಿ ಮಾಗಡಿ ಕೆರೆಗೆ ಕಾರು ಪಲ್ಟಿ. ಕಾರಿನಲ್ಲಿದ್ದಂಥ ಚಿನ್ನದ ಬ್ಯಾಗ್ ಪತ್ತೆ ಹಚ್ಚಿದೆ ರೋಚಕ. ರಾಜ್ಯದ ಪೊಲೀಸರಿಗೆ ಬಂತು ನೀಲಿ ವರ್ಣದ ಟೋಪಿ. ಇಂದು ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ನಿಯಂತ್ರಣ ತಪ್ಪಿ ಮಾಗಡಿ ಕೆರೆಗೆ ಕಾರು ಪಲ್ಟಿಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮಾಗಡಿ ಕೆರೆಯಲ್ಲಿ ಅಪಘಾತ ನಡೆದಿದ್ದು, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾರು ಹೊರತೆಗೆಯುವಾಗ ಚಿನ್ನವಿದ್ದ ಬ್ಯಾಗ್ ಮಾಗಡಿ ಕೆರೆಯಲ್ಲೇ ಮಿಸ್ ಆಗಿತ್ತು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಶೋಧ ನಡೆಯಿತು. ಈ ವೇಳೆ 350 ಗ್ರಾಂ ಚಿನ್ನವಿದ್ದ ಬ್ಯಾಗ್ ಕೆರೆಯಲ್ಲಿ ಪತ್ತೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇಂದು ಮಹತ್ವದ ಬದಲಾವಣೆಯಾಗಿದೆ. 1956ರಿಂದಲೂ ಅಂದ್ರೆ 69 ವರ್ಷಗಳಿಂದ ಪೊಲೀಸರು ಧರಿಸುತ್ತಿದ್ದ ಸ್ಲೋಚ್ ಕ್ಯಾಪ್ಗೆ ವಿದಾಯ ಹೇಳಲಾಗಿದೆ. ಇನ್ಮುಂದೆ ರಾಜ್ಯ ಪೊಲೀಸ್ ಸಿಬ್ಬಂದಿ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಧರಿಸಲಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಕ್ಯಾಪ್ ಹಾಕುವ ಮೂಲಕ ನಿನ್ನೆ ಇದಕ್ಕೆ ಚಾಲನೆ ನೀಡಿದ್ರು. ಸ್ಲೋಪ್ ಕ್ಯಾಪ್ನಿಂದ ಪ್ರತಿಭಟನೆ, ಇದರ ಸಂದರ್ಭದಲ್ಲಿ ಕಿರಿಕಿರಿ ಆಗ್ತಿತ್ತು. ಹಳೆ ಟೋಪಿ ತಲೆಯ ಮೇಲೆ ಸರಿಯಾಗಿ ನಿಲ್ಲುತ್ತಿರಲಿಲ್ಲ. ಇನ್ನು ಪದೇ ಪದೇ ಜಾರುತ್ತಿರೋದ್ರಿಂದ ಕರ್ತವ್ಯಕ್ಕೆ ಅಡಚಣೆ ಆಗ್ತಿತ್ತು. ಅಷ್ಟೇ ಅಲ್ಲ, ಅಧಿಕಾರಿಗಳ ಟೋಪಿ ಹಾಗೂ ಕಾನ್ಸ್ಟೇಬಲ್ ಟೋಪಿಯಲ್ಲಿ ವ್ಯತ್ಯಾಸ ಇತ್ತು. ಇದರಿಂದ ಕಾನ್ಸ್ಟೇಬಲ್ಗಳ ಆತ್ಮಸ್ಥೈರ್ಯ ಕುಂದುವಂತಿತ್ತು. ಜೊತೆಗೆ ಹಳೆ ಟೋಪಿ ಹೆಚ್ಚು ಭಾರವಾಗಿತ್ತು. ಮಳೆ ಬಂದಾಗ ಒದ್ದೆ ಆಗ್ತಿತ್ತು. ಈಗ ಮಹಿಳಾ ಮತ್ತು ಪುರುಷ ಸಿಬ್ಬಂದಿಗೆ ಒಂದೇ ಮಾದರಿ ಕ್ಯಾಪ್ ಕೊಡಲಾಗಿದೆ. ಇದು ಹಗುರವಾಗಿದ್ದು ಆರೋಗ್ಯ ದೃಷ್ಟಿಯಿಂದ ಅನುಕೂಲಕರವಾಗಿದೆ. ರಾಜಧಾನಿಯಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಅಪಘಾತಕ್ಕೀಡಾಗಿದೆ. ನಿನ್ನೆ ತಾವರೆಕೆರೆಯಿಂದ KR ಮಾರ್ಕೆಟ್ಗೆ ಬರ್ತಿದ್ದ ಎಲೆಕ್ಟ್ರಿಕ್ ಬಸ್ ಬ್ರೇಕ್ ಫೇಲ್ ಆಗಿ ಆಟೋಗೆ ಗುದ್ದಿದೆ. ಮೈಸೂರು ರಸ್ತೆಯಲ್ಲಿ ಬಸ್ ಗುದ್ದಿದ ರಭಸಕ್ಕೆ 3 ಆಟೋಗಳು ಮತ್ತು 2 ಬೈಕ್ಗಳು ಜಖಂಗೊಂಡಿವೆ. ಓರ್ವ ಆಟೋ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಸದ್ಯ ಬಸ್ ಮತ್ತು 2 ಆಟೋಗಳನ್ನ ಚಾಮರಾಜಪೇಟೆ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂದು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ. 4ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಸಿದ್ಧತೆ ನಡೆದಿದೆ. ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಗುಲಾಬಿ ಹೂವಿನ ಅಲಂಕಾರ ಮಾಡಲಾಗಿದೆ. ದಿನಪೂರ್ತಿ ಕಂಠೀರವ ಸ್ಟುಡಿಯೋ ಬಳಿ ಅನ್ನ ಸಂತರ್ಪಣೆ, ಪುನೀತ್ ಸ್ಮರಣಾರ್ಥ ನೇತ್ರದಾನ, ರಕ್ತದಾನ ಶಿಬಿರಗಳ ಆಯೋಜಿಸಲಾಗಿದೆ. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನದಂದೇ ಕರಾಳ ದಿನಾಚರಣೆಗೆ MES ಸಜ್ಜಾಗಿದೆ. ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆದ MES ಪುಂಡರು ಕರಾಳ ದಿನಾಚರಣೆಗೆ ಗಡಿ ಉಸ್ತುವಾರಿ ಕಳುಹಿಸುವಂತೆ ಪತ್ರ ಬರೆದಿದ್ದಾರೆ. ಮಹಾಗಡಿ ಉಸ್ತುವಾರಿ ಸಚಿವ ಶಂಭುರಾಜ್ ದೇಸಾಯಿ ಚಂದ್ರಕಾಂತ್ ಪಾಟೀಲ್ ಕಳುಹಿಸುವಂತೆ ಮನವಿ ಮಾಡಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಕರಾಳ ದಿನಕ್ಕೆ ಅನುಮತಿ ನೀಡುವಂತೆ ಪತ್ರ ಕಳುಹಿಸಿದ್ದಾರೆ. ಈವರೆಗೂ ಯಾವುದೇ ಅನುಮತಿ ನೀಡಿಲ್ಲ ಅಂತ ಪೊಲೀಸ್ ಕಮಿಷನರ್ ಭೂಷಣ್ ಬೋಸರೆ ಹೇಳಿದ್ದಾರೆ. ಇತ್ತ ಕರಾಳ ದಿನಕ್ಕೆ ಅವಕಾಶ ಮಾಡಿಕೊಡದಂತೆ ಕರವೇ ಎಚ್ಚರಿಕೆಯನ್ನ ನೀಡಿದೆ. ಶೌಚಾಲಯಕ್ಕೆ ಹೋಗಿ ಬರೋದಾಗಿ ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಖೈದಿ ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಅನಿಲ್ ಲಂಬುಗೋಳ ಪೋಕ್ಸೋ ಕೇಸ್ನಲ್ಲಿ 20 ವರ್ಷ ಶಿಕ್ಷೆಗೆ ಒಳಪಟ್ಟಿದ್ದ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಕರೆತಂದಾಗ ಶೌಚಾಲಯದಿಂದ ಪರಾರಿಯಾಗಿದ್ದ. ಓಡಿ ಹೋಗಿದ್ದ ಖೈದಿಯನ್ನ ಮರಳಿ ಹಿಡಿಯುವಲ್ಲಿ APMC ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಬ್ಬದ ದಿನ ಮಾಂಸ ತಿಂದು ಬಂದಿದ್ದಕ್ಕೆ ಕೊಲೆ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಚಿಕ್ಕಜಾಲ ಬಳಿ ಅಸ್ಸಾಂ ಮೂಲದ ರಾಜೇಶ್ ನನ್ನ ಶಂಭು ಕೊಂದಿದ್ದ. ಬಾಡಿಗೆ ಮನೆಯೊಂದರಲ್ಲಿ ರಾಜೇಶ್ ಮತ್ತು ಶಂಭು ವಾಸವಾಗಿದ್ದ. 2 ದಿನದಿಂದ ಮನೆಯಲ್ಲಿ ಶಂಭು ಛತ್ ಪೂಜೆ ಮಾಡ್ತಿದ್ದ. ಶಂಭು ಮನೆಯಲ್ಲಿ ಇಲ್ಲದಿದ್ದಾಗ ಮಾಂಸಾಹಾರ ತಂದು ಸೇವಿಸಿದ್ದ. ಈ ವಿಚಾರ ತಿಳಿದು ರಾಜೇಶ್ ನನ್ನ ಬಿಹಾರದ ಶಂಭು ಥಳಿಸಿದ್ದ. ಬೆಳಗಿನ ಜಾವದ ಹೊತ್ತಿಗೆ ರಾಜೇಶ್ ಕೊನೆಯುಸಿರೆಳೆದಿದ್ದಾನೆ.
ಕಳ್ಳರಿಗೆ ಹೆದರಿ ಮನೆಯಲ್ಲಿ ಬಚ್ಚಿಟ್ಟು ಹೋಗಿದ್ದ ಚಿನ್ನಾಭರಣ ಕಳುವಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ಆಭರಣ ಧರಿಸಿ ಸವದತ್ತಿ ದೇವಸ್ಥಾನಕ್ಕೆ ಹೋದ್ರೆ ಕಳ್ಳತನವಾದೀತೆಂದು ಭಯಗೊಂಡಿದ್ರು. ಹೀಗಾಗಿ ಭಯದಿಂದ ಮನೆಯಲ್ಲಿ ಚಿನ್ನಾಭರಣವನ್ನ ಬಚ್ಚಿಟ್ಟು ಹೋಗಿದ್ರು. 90 ಗ್ರಾಂ ಚಿನ್ನಾಭರಣ, 270 ಗ್ರಾಂ ಬೆಳ್ಳಿ, 10,000 ನಗದು ಕಳವಾಗಿದೆ. ಇಳಕಲ್ನಲ್ಲಿ ಕಳ್ಳತನ ಪ್ರಕರಣ ಹೆಚ್ಚುತ್ತಿರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಸ್ಪಾಂಜ್ ಐರನ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಕಾರ್ಮಿಕರಿಬ್ಬರಿಗೆ ಗಾಯಗಳಾಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ರಂಜಿತಪುರ ಗ್ರಾಮದ ಕಾರ್ಖಾನೆಯಲ್ಲಿ ಏಕಾಏಕಿ ಅಪಾರ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು. ವಿದ್ಯುತ್ ಕೇಬಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಶುರುವಾಗಿದೆ. ಗಾಯಾಳು 2 ಕಾರ್ಮಿಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.